ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಶ್ಚ ತದಾತ್ಮಾದಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ, ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಏನ್ ಗೊತ್ತಾ, ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅದನ್ನ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಲ್ಲ. ಆದ್ರೆ ಇದು ಕಲಿಯುಗ. ತಲೆ ಇರೋರೆ ಕಲಿಯುಗ, ತಲೆ ತೆಗೆಯೋರೆ ಕಲಿಯುಗ, ತಲೆ ಅಳಿಯೋರೆ ಕಲಿಯುಗ. ಅಂದಾಗ ಆ ದೇವರು ಅಂದ್ರೆ ಏನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋತಂದ್ರೆ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಕ ಕೂಳಿಲ್ಲಂತಲ್ಲ, ನೀವು ನೀಡು ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ. ಇಲ್ಲ ಕಂಡ ಕೊಡ್ತೀವಿ, ಕುಡಿಯ ಕೆಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರ ನಿಮ್ಮ ಮಗಳಾಗ ಮಲ್ಕೊಳಕ್ ಒಂದೇ ಮಾಡಿ ಹೊರಟಿರ್ತೇವೆ. ಆಮೇಲೆ ಒಂದಲ್ಲ ಎರಡಲ್ಲ, ಆಯ್ತು ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಾಕದೆ. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋರಿಗೆ ಹೇಳಿದ್ರು ತಿಳ್ಕೊಳ್ಳೋ ಬುದ್ಧಿನೋ ಮಾತ್ರ ಇರಲ್ಲ. ಯಾಕಂದ್ರೆ ಎಲ್ಲರೂ ಬೀಜಿ ನಮ್ಗೆ ಹೆಚ್ಚಾಗೈತಿ ಮೂರ್ದಲ್ಲಿ ತೊಳಿದ್ರಪ್ಪ. ನೀವು ಬದಲಾಗಲ್ಲ, ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸು ಇಲ್ಲ. ಅಷ್ಟೊಬ್ಬ ಪಾಂಶ ಪಾಕದವನು ಬೆಳ್ಕೋಗೋದ್ರೆ 100 ಇದ್ದಿದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ. ಭೂಮಿ ಮೇಲೆ ಬೀಜ ಬಿತ್ತಿದ ರೈತ ಒಂತೆಲೆಗೆ ಆಸೆ ಪಡ್ತಾನೆ. ಚುನಾವಣೆಯಲ್ಲಿ ಇದೇ ನಿಮ್ಮ ಮುಸ್ಲಿಂ ನಂಬಿಕೊಂಡು ಹೋಟಿಗೆ ಸಾವಿರ ಹಂಚಿದನಲ್ಲ, ಹೆಂಗ ತೆಗಿಬೇಕ್ರಪ್ಪ, ಹೆಂಗ ತೆಗಿಬೇಕು? ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿಯ ನಾಯಿ ಬೆಲೆ 10,000, ಇನ್ನು ಒಂದೇ ಒಂದು ಮರದ ಬೆಲೆ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳು ಮಾತ್ರ. ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ 200 ಸಂಪಾದನೆ ಮಾಡ್ತಾನೆ. ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ. ಅದಕ್ಕಂದರೆ ಹಿರಿಯರು ಮಾತು ಹೇಳಿದ್ದಾರೆ, ನಿನ್ನ ಒಂದು ಮತ ಅನ್ನೋದು ನಿನ್ನ ಮನೆ ಮಗು ಇದ್ದ ಹಾಗೆ, ಅದನ್ನ ಯಾರಿಗೂ ಮಾಡ್ಕೋಬೇಡ ಅಂತ ಹೇಳ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋರ್ಕ ಪಾಪ ಮುಚ್ತಾನಲ್ಲ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಅಂದ್ಮೇಲೆ ನೀವು ಮುಚ್ಚೆ. ನಾ ಮಾತಾಡೋದು ಸ್ವಲ್ಪ ಬಿರುಸನಿಸ್ತದೆ, ಆದ್ರ ಅದ್ಯಾವತ್ತಿದ್ರು ಕರೆ ಏರಾಕಬೇಕು. ದುಡ್ಡಿನ್ಯಾಗ ದೊಡ್ಡವ ಈ ಮಾಣಿಕ್ಯ, ಸಕ್ಕಿನ್ಯಾಗ ದೊಡ್ಡವ ಈ ಮಾಣಿಕ್ಯ, ದೌಲತ್ನ್ಯಾಗ ದೊಡ್ಡವ ಈ ಮಾಣಿಕ್ಯ. ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯ ನಾವು ಮುಂದಿಟ್ಕೊಂಡು ಹೊಟ್ಟಿದ್ದಾನೆ ಈ ಮಾಣಿಕ್ಯ. ಇಂಥ ಮಾಣಿಕ್ಯನನ್ನು ಎದುರು ಹಾಕೋತೇನೋ ಹತ್ತೂರ ಬರೆಯ. ನೀನು 10 ಒಡೆಯ ಆದ್ರೆ
ನೀನು ಕೇವಲ ದೇವದಾಸಿ. ಆ ಸರೋಜನ ಮನೆಗೆ ಮಾತ್ರ ಹತ್ತಿರ ಒಡೆಯ. 20 ವರ್ಷಗಳ ಹಿಂದೆ ಒಂದು ಮನೆತನವನ್ನು ಸುಟ್ಟು ಸರ್ವನಾಶ ಮಾಡಿದೆಯಲ್ಲ, ಆ ಮನೆತನದ ವಾರಸುದಾರನೊಬ್ಬ ಇನ್ನೂ ಬದುಕಿದ್ದಾನೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದೇ ಶೇಡಿಗಾಗಿ ಬಂಗಾರದ ಕಡ್ಡಿಯಿಂದ ತಿದ್ದಿ ಮಾಡಿರುವ ನಿನ್ನ ತಂಗಿಯ ಶೀಲ ಜ್ಯೋತಿ ಏನವಳ ರೂಪ ನೋಡಿದರೆ ಹಿಡಿದು ಹೋಗ್ತಾ ಇದೆ. ಕನಸಿನಲ್ಲಿ ಬಂದು ಕಾಡ್ತಾ ಇದ್ದಾಳೆ.